ಸ್ನೇಹಿತರೆ, ಒಂದೇ ಒಂದು ಸಹಿ, ಕೇವಲ ಒಂದೇ ಒಂದು ಅಗ್ರಿಮೆಂಟ್ ಇವತ್ತು ಇಡೀ ಏಷ್ಯಾದ ಪವರ್ ಪಾಲಿಟಿಕ್ಸ್ ಮತ್ತು ಬಿಸಿನೆಸ್ ಲೆಕ್ಕಾಚಾರವನ್ನ ಬುಡಮೇಲು ಮಾಡಿದೆ. ಒಂದ್ ಕಡೆ ನಮ್ಮ ನೆರೆಯ ಬಾಂಗ್ಲಾದೇಶಕ್ಕೆ ನಡುಕ ಶುರುವಾಗಿದೆ, ಇನ್ನೊಂದ್ ಕಡೆ ವರ್ಲ್ಡ್ ಫ್ಯಾಕ್ಟರಿ ಅಂತ ಬಿಗ್ತಾ ಇದ್ದ ಚೈನಾಗೆ ಈಗ ನಿಜವಾದ ಆತಂಕ ಶುರುವಾಗಿದೆ. ಯಾಕಂದ್ರೆ ಇಷ್ಟು ದಿನ ಯುರೋಪ್ ಮಾರ್ಕೆಟ್ ನಲ್ಲಿ ಇವ್ರದೇ ದರ್ಬಾರ್ ನಡೀತಾ ಇತ್ತು. ಆದ್ರೆ ಈಗ ಆ ದರ್ಬಾರ್ಗೆ ಬ್ರೇಕ್ ಹಾಕೋಕೆ ಭಾರತದ ಎಕನಾಮಿಕ್ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಮೇಲ್ನೋಟಕ್ಕೆ ಇದೊಂದು ಸಾಧಾರಣ ವ್ಯಾಪಾರ ಒಪ್ಪಂದದ ರೀತಿ ಕಾಣಬಹುದು, ಆದ್ರೆ ಇದರ ಆಳಕ್ಕೆ ಇಳಿದು ನೋಡಿದ್ರೆ ಗೊತ್ತಾಗುತ್ತೆ ಇದು ಭಾರತದ ಪಾಲಿಗೆ ಬರೀ ಕಾಗದದ ಮೇಲಿನ ಸಿಗ್ನೇಚರ್ ಅಲ್ಲ, ಬದಲಾಗಿ ಲಕ್ಷಾಂತರ ಉದ್ಯೋಗ ಸೃಷ್ಟಿಸೋ, ನಮ್ಮ ರೈತರು, ಮೀನುಗಾರರು ಮತ್ತು ಟೆಕ್ಕಿಗಳ ಜೇಬು ತುಂಬಿಸೋ ಬಂಗಾರದ ಗಣಿ ಅಂತ. ಹಾಗಿದ್ರೆ ಏನಿದು ಗೇಮ್ ಚೇಂಜಿಂಗ್ ಡೀಲ್? ಟೆಕ್ಸ್ಟೈಲ್ ನಲ್ಲಿ ನಂಬರ್ 1 ಆಗಿರೋ ಬಾಂಗ್ಲಾದೇಶಗೆ ಭಾರತ ಚೆಕ್ ಮೇಟ್ ಕೊಡೋದು ಹೇಗೆ? ಇದರಿಂದ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಗಳಿಂದ ಹಿಡಿದು ಮಂಗಳೂರಿನ ಮೀನುಗಾರರವರೆಗೆ ಯಾರಿಗೆಲ್ಲ ಜಾಕ್ ಪಾಟ್ ಹೊಡೆಯುತ್ತೆ? ಇದರ ಕಂಪ್ಲೀಟ್ ಡೀಟೇಲ್ ನ ಇವತ್ತಿನ ವರದಿಯಲ್ಲಿ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 50 ಕೋಟಿ ಶ್ರೀಮಂತರ ಮೆಗಾ ಮಾರ್ಕೆಟ್ ಓಪನ್. ಸ್ನೇಹಿತರೆ, ಮೊದಲಿಗೆ ಈ ಡೀಲ್ನ ಗ್ರಾವಿಟಿ ಏನು ಅಂತ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕು. ಯುರೋಪಿಯನ್ ಯೂನಿಯನ್ ಅಂದರೆ ಇದರಲ್ಲಿ ಜರ್ಮನಿ, ಫ್ರಾನ್ಸ್, ಇಟಲಿ ಅಂತ ಶ್ರೀಮಂತ ರಾಷ್ಟ್ರಗಳು ಸೇರಿದಂತೆ ಒಟ್ಟು 27 ರಾಷ್ಟ್ರಗಳಿದ್ದಾವೆ. ಆಲ್ಮೋಸ್ಟ್ ಎಲ್ಲರೂ ನಮಗಿಂತಾನೇ ಶ್ರೀಮಂತರು. ಇದರಲ್ಲಿ ಶ್ರೀಮಂತಿಕೆಯಲ್ಲಿ ಮೇಲೆ ಕೆಳಗಿರುವವರು ನಮಗಿಂತ ಎಲ್ಲರೂ ಕೂಡ ಶ್ರೀಮಂತರೇ ಅವರು. ಇಲ್ಲಿನ ಜನಸಂಖ್ಯೆ ಸುಮಾರು 450ರಿಂದ 500 ಮಿಲಿಯನ್ ಜನಸಂಖ್ಯೆ. ಅಂದರೆ ನಮ್ಮ ಲೆಕ್ಕದಲ್ಲಿ ಲಕ್ಷ, ಕೋಟಿ, ಆ ಲೆಕ್ಕದಲ್ಲಿ 50 ಕೋಟಿ ಜನಸಂಖ್ಯೆ. ನಮ್ಮ ಭಾರತದ ಜನಸಂಖ್ಯೆಗೆ ಹೋಲಿಸಿದ್ರೆ 3ನೇ ಒಂದು ಭಾಗ ಇರಬಹುದು. ಆದರೆ ಮ್ಯಾಟರ್ ಇರೋದು ಜನಸಂಖ್ಯೆಯಲ್ಲಿ ಮಾತ್ರ ಅಲ್ಲ, ಅವರ ಜೇಬಲ್ಲಿರೋ ದುಡ್ಡಲ್ಲಿ. ಯುರೋಪ್ನ ಜನರ ಕೊಳ್ಳುವ ಶಕ್ತಿ, ಪರ್ಚೇಸಿಂಗ್ ಪವರ್ ತುಂಬ ಜಾಸ್ತಿ. ಅವರು ಕ್ವಾಲಿಟಿ ಪ್ರಾಡಕ್ಟ್ಸ್ಗೋಸ್ಕರ ಜಾಸ್ತಿ ಖರ್ಚು ಮಾಡ್ತಾರೆ. ಶ್ರೀಮಂತ ರಾಷ್ಟ್ರಗಳು, ಇದು ಪ್ರಪಂಚದ ಅತಿ ದೊಡ್ಡ ಮತ್ತು ಅತಿ ಶ್ರೀಮಂತ ಮಾರುಕಟ್ಟೆಗಳಲ್ಲಿ ಒಂದು. ಆದರೆ ಇಷ್ಟು ದಿನ ಏನಾಗ್ತಾ ಇತ್ತು, ಭಾರತದಿಂದ ನಾವು ಏನೇ ಸಾಮಾನಲ್ಲಿ ಕಳಿಸಿದ್ರು ಕೂಡ ಅದ್ರ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಅಥವಾ ಕಸ್ಟಮ್ಸ್ ಡ್ಯೂಟಿ ಹಾಕ್ತಾ ಇದ್ರು. ನಾವು ಜಡಿತಾ ಇದ್ವಿ, ಅವರು ಹಾಕ್ತಾ ಇದ್ರು. ಉದಾಹರಣೆಗೆ ನಮ್ಮ ಬಟ್ಟೆಗಳ ಮೇಲೆ 9% 12% ಟ್ಯಾಕ್ಸ್ ಬೀಳ್ತಾ ಇತ್ತು. ಇದರಿಂದ ಏನಾಗ್ತಾ ಇತ್ತು ಗೊತ್ತಾ? ಯುರೋಪ್ ಮಾರ್ಕೆಟ್ನಲ್ಲಿ ನಮ್ಮ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇತ್ತು. ಸಹಜವಾಗಿ ಜನ ಬೆಲೆ ಕಮ್ಮಿ ಇರೋ ಬಾಂಗ್ಲಾದೇಶ ಅಥವಾ ವಿಯೆಟ್ನಾಂ ಪ್ರಾಡಕ್ಟ್ ತಗೊಳ್ತಾ ಇದ್ರು. ಆದರೆ ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ನಿಂದಾಗಿ ಬಹುತೇಕ 90%ಕ್ಕೂ ಅಧಿಕ ಭಾರತೀಯ ವಸ್ತುಗಳ ಮೇಲಿನ ಟ್ಯಾಕ್ಸ್ ಅಥವಾ ಟ್ಯಾರಿಫ್ ಕಸ್ಟಮ್ಸ್ ಡ್ಯೂಟಿ 0 ಆಗುತ್ತೆ ಯುರೋಪ್ನಲ್ಲಿ. ಜಸ್ಟ್ ಇಮ್ಯಾಜಿನ್, ನಾವು ಕಳಿಸೋ ಸರಕುಗಳಿಗೆ ಅಲ್ಲಿ ಯಾವುದೇ ಎಕ್ಸ್ಟ್ರಾ ಸುಂಕ ಇಲ್ಲ. ಇದರಿಂದ ಡೈರೆಕ್ಟ್ ಆಗಿ ಕಾಂಪಿಟೇಷನ್ ಇಳಿಯೋದು ಎಲ್ಲಿಗೆ? ಚೀನಾ ಮತ್ತು ಬಾಂಗ್ಲಾದೇಶದ ಅಂಗಳಕ್ಕೆ. ಬಾಂಗ್ಲಾ ಪಾಲಿಗೆ ಬಿಗ್ ಶಾಕ್, ಭಾರತದ ಜವಳಿ ಉದ್ಯಮಕ್ಕೆ ಲೈಫ್. ಈ ಒಪ್ಪಂದದ ಅತಿ ದೊಡ್ಡ ವಿನ್ನರ್ ಯಾರು ಅಂತ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಹೇಳಬಹುದು, ಅದು ನಮ್ಮ ಟೆಕ್ಸ್ಟೈಲ್ ಮತ್ತು ಗಾರ್ಮೆಂಟ್ಸ್ ಇಂಡಸ್ಟ್ರಿ. ಸ್ವಲ್ಪ ಡೇಟಾ ನೋಡೋಣ ಬನ್ನಿ. ಯುರೋಪ್ ಜಗತ್ತಲ್ಲೇ ಅತಿ ದೊಡ್ಡ ಬಟ್ಟೆ ಅಥವಾ ಗಾರ್ಮೆಂಟ್ಸ್ ಆಮದು ಮಾಡಿಕೊಳ್ಳುವ ಕೂಟ. ಅಲ್ಲಿನ ಟೆಕ್ಸ್ಟೈಲ್ ಮಾರ್ಕೆಟ್ ಸೈಜ್ ಬರೋಬ್ಬರಿ $267 ಬಿಲಿಯನ್. ಕೇಳೋಕೆ ಆಶ್ಚರ್ಯ ಆಗುತ್ತೆ. ಇಷ್ಟು ದೊಡ್ಡ ಸಮುದ್ರದಲ್ಲಿ ಭಾರತದ ಪಾಲು ಎಷ್ಟಿತ್ತು ಗೊತ್ತಾ? ಬರೀ ಒಂದು ಬಕೆಟ್ ನೀರಿನಷ್ಟು. ಜಸ್ಟ್ $7 ಬಿಲಿಯನ್ ಆಸುಪಾಸು ಅಷ್ಟೇ. ನಾವು ಕ್ವಾಲಿಟಿ ಕೊಡ್ತಾ ಇಲ್ವಾ? ಯಾಕೆ ಹಿಂಗಾಗ್ತಾ ಇದೆ? ಹಂಗಲ್ಲ, ನಮ್ಮ ಹತ್ತಿ, ನಮ್ಮ ರೇಷ್ಮೆ, ನಮ್ಮ ಕುಶಲಕರ್ಮಿಗಳು ಜಗತ್ತಲ್ಲೇ ಬೆಸ್ಟ್ ಇದ್ದಾರೆ. ಆದರೆ ನಮಗೆ ವಿಲನ್ ಆಗಿದ್ದು ಬಾಂಗ್ಲಾದೇಶದ LDC ಸ್ಟೇಟಸ್, ಅಂದರೆ ಲೀಸ್ಟ್ ಡೆವಲಪ್ಡ್ ಕಂಟ್ರಿ, ಅತಿ ಹಿಂದುಳಿದ ರಾಷ್ಟ್ರ ಅನ್ನೋ ಕೋಟಾದಡಿ ಬಾಂಗ್ಲಾದೇಶಕ್ಕೆ ಯುರೋಪ್ ಇಷ್ಟು ದಿನ ಶೂನ್ಯ ಸುಂಕದ ಆಫರ್ ಕೊಡ್ತಾ ಇತ್ತು. ಇದರಿಂದಾಗಿ ಕಳೆದ 10-15 ವರ್ಷಗಳಲ್ಲಿ ಬಾಂಗ್ಲಾದೇಶ ಟೆಕ್ಸ್ಟೈಲ್ ಕಿಂಗ್ ಆಗಿ ಬೆಳೆದು ನಿಂತ್ಕೊಳ್ತು. ನಾವು 10% ಟ್ಯಾಕ್ಸ್ ಕಟ್ತಾ ಇದ್ವಿ. ಸೊ ನಮ್ಮ ಶರ್ಟಲ್ಲಿ $110 ಆದರೆ ಬಾಂಗ್ಲಾ ಶರ್ಟ್ $100 ಸಿಗ್ತಾ ಇತ್ತು ಎಕ್ಸಾಂಪಲ್ಗೆ. ಈಗ ಸೀನ್ ರಿವರ್ಸ್ ಆಗಿದೆ. ಒಂದು ಕಡೆ ಬಾಂಗ್ಲಾದೇಶ ಈಗ ಡೆವಲಪಿಂಗ್ ಕಂಟ್ರಿ ಆಗ್ತಿರೋದ್ರಿಂದ ಅವರ ಆ ಸಬ್ಸಿಡಿ ಸೌಲಭ್ಯ ಕಟ್ ಆಗ್ತಿದೆ. ಇನ್ನೊಂದು ಕಡೆ ಭಾರತ ಈಗ ಯುರೋಪ್ ಜೊತೆ ಫ್ರೀ ಟ್ರೇಡ್ ಡೀಲ್ ಮಾಡ್ಕೊಳ್ತಾ ಇದೆ. ಅದರಲ್ಲೂ ಈಗ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅಂತ ನೀವೆಲ್ಲ ನೋಡ್ತಾನೆ ಇದ್ದೀರಾ. ರಾಜಕೀಯ ಅಸ್ಥಿರತೆ, ದಿನಕ್ಕೊಂದು ಪ್ರತಿಭಟನೆ, ಅದಕ್ಕಿಂತ ಮುಖ್ಯವಾಗಿ ಅಲ್ಲಿನ ಎನರ್ಜಿ ಕ್ರೈಸಿಸ್. ಫ್ಯಾಕ್ಟ್ರಿ ನಡೆಸೋಕೆ ಕರೆಂಟ್ ಇಲ್ಲ, ಗ್ಯಾಸ್ ಇಲ್ಲ ಅಂತ ಅಲ್ಲಿ ಎಷ್ಟೋ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಬಾಗಿಲು ಹಾಕ್ತಾ ಇವೆ. ಶಿಪ್ಮೆಂಟ್ಸ್ ಲೇಟ್ ಆಗ್ತವೆ. ಇದರಿಂದ ಬೇಸತ್ತಿರೋ ಯುರೋಪ್ನ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಾಗಿರೋ ಝಾರಾ, H&M ನಂಥ ಕಂಪನಿಗಳು ಸಾಕ್ರಪ್ಪ ನಿಮ್ಮ ಸವಾಸ ಅಂತ ಬೇರೆ ದಾರಿ ಹುಡುಕ್ತಾ ಇದ್ದಾರೆ. ಸರಿಯಾದ ಟೈಮ್ಗೆ ಭಾರತ ಈ ಒಪ್ಪಂದದ ಮೂಲಕ ರೆಡ್ ಕಾರ್ಪೆಟ್ ಕೂಡ ಹಾಸಿದೆ. ಇದರಿಂದ ನಮ್ಮ ತಮಿಳುನಾಡಿನ ತಿರುಪೂರ್, ಕೊಯಮತ್ತೂರು, ಪಂಜಾಬ್ನ ಲುಧಿಯಾನ ಮತ್ತು ನಮ್ಮ ಕರ್ನಾಟಕದ ಬೆಂಗಳೂರು, ಪೀಣ್ಯ, ಬೊಮ್ಮಸಂದ್ರದ ಗಾರ್ಮೆಂಟ್ ವಲಯಕ್ಕೆ ಸಂಜೀವಿನಿ ಸಿಗುತ್ತೆ. ಕೇಂದ್ರ ಸರ್ಕಾರದ ಅಂದಾಜಿನ ಪ್ರಕಾರ ಈಗ $7 ಬಿಲಿಯನ್ ಇರೋ ನಮ್ಮ ಟೆಕ್ಸ್ಟೈಲ್ಸ್ ರಫ್ತು ಮುಂದಿನ ದಿನಗಳಲ್ಲಿ $30 to $40 ಬಿಲಿಯನ್ ರೀಚ್ ಆಗುತ್ತೆ. ಹಾಗಿದ್ರೆ ಮುಂದಿನ 5-6 ವರ್ಷಗಳಲ್ಲಿ ಕೇವಲ ಟೆಕ್ಸ್ಟೈಲ್ ವಲಯದಲ್ಲೇ 60ರಿಂದ 70 ಲಕ್ಷ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಬರೀ ನಂಬರ್ ಅಲ್ಲ ಇದು, ಎಷ್ಟೋ ಕುಟುಂಬಗಳ ಬದುಕನ್ನೇ ಬದಲಿಸೋ ತಾಕತ್ತಿರೋ ಬೆಳವಣಿಗೆ ಇದು. IT ವಲಯಕ್ಕೂ ಯುರೋಪ್ ಜಾಕ್ಪಾಟ್. ಟೆಕ್ಸ್ಟೈಲ್ ಬಿಟ್ಟರೆ ನೆಕ್ಸ್ಟ್ ದೊಡ್ಡ ಅವಕಾಶ ಇರೋದು ನಮ್ಮ ಫೇವರಿಟ್ IT ಮತ್ತು ಸ್ಟಾರ್ಟ್ಅಪ್ ವಲಯಕ್ಕೆ. ಸಾಮಾನ್ಯವಾಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಜನ ಬರೀ ಸರಕು, ಸಾಮಾನು, ಲಾರಿ,
ಕಂಟೈನರ್ಸ್ ಅಂತ ಅನ್ಕೊಂತಾರೆ. ಆದರೆ 21ನೇ ಶತಮಾನದ ಮಾಡರ್ನ್ ಎಕಾನಮಿಯಲ್ಲಿ ಸರ್ವಿಸ್ ಅಥವಾ ಸೇವೆಗಳ ರಫ್ತು ಕೂಡ ಗೇಮ್ ಚೇಂಜರ್. ನಿಮ್ಗೆ ಗೊತ್ತಿರಲಿ, ಈಗ ಆಲ್ರೆಡಿ ಭಾರತದ IT ಕಂಪನಿಗಳು ಅಮೆರಿಕ ಬಿಟ್ಟರೆ ಅತಿ ಹೆಚ್ಚು ಬಿಸ್ನೆಸ್ ಮಾಡೋದು ಯುರೋಪ್ ಜೊತೆ. ಆದರೆ ಕಳೆದ ಕೆಲ ವರ್ಷಗಳಿಂದ ಅಮೆರಿಕದ ಮಾರ್ಕೆಟ್ ಸ್ವಲ್ಪ ಡಲ್ ಆಗಿದೆ. ಅಮೆರಿಕದಲ್ಲಿ ರಿಸೆಷನ್ ಭಯ ಇದೆ, ಉದ್ಯೋಗ ಕಡಿತ ಆಗ್ತಿದೆ. ನಮಗೆ US ಮೇಲೆ ಈಗ ಹೆಚ್ಚಿನ ನಂಬಿಕೆ ಇಡೋಕ್ಕಾಗಲ್ಲ. ಕಂಪನಿಗಳೇನೋ ಭಾರತದ ಕಡೆಗೆ ನೋಡ್ಬೋದು, ಆದರೆ ಪಾಲಿಸಿ ಮೇಕರ್ ಸರಿ ಇರಬೇಕಲ್ಲ. ನಾಳೆ ಟ್ರಂಪ್ ಭಾರತದಿಂದ IT ಸರ್ವಿಸ್ ತಗೊಳ್ಬಾರ್ದು ಅಂತ ರೂಲ್ಸ್ ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ನಮ್ಮ IT ಕಂಪನಿಗಳಿಗೆ ಈಗ ಪರ್ಯಾಯ ಬೇಕೇ ಬೇಕಿತ್ತು. ಆ ಪರ್ಯಾಯವೇ ಯುರೋಪ್. ಈಗ ಆಲ್ರೆಡಿ 2025ರಲ್ಲಿ ಯುರೋಪ್ಗೆ ಭಾರತದ IT ರಫ್ತು ಸುಮಾರು 32.8%ಗೆ ಏರಿಕೆಯಾಗಿದೆ. ಈ ಹೊಸ ಒಪ್ಪಂದದಿಂದ ಇದು ರಾಕೆಟ್ ವೇಗದಲ್ಲಿ ಬೆಳೆಯುತ್ತೆ. ಇದರಿಂದ ಮೇಜರ್ ಲಾಭ ಯಾರಿಗೆ? ಕೇವಲ ಇನ್ಫೋಸಿಸ್, ವಿಪ್ರೋ, TCS ಮಾತ್ರ ಅಲ್ಲ. ಬೆಂಗಳೂರಿನ ಸಾವಿರಾರು ಚಿಕ್ಕ ಚಿಕ್ಕ ಸ್ಟಾರ್ಟಪ್ಗಳಿಗೆ ಯುರೋಪಿಯನ್ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಅದರಲ್ಲೂ ಡೀಪ್ ಟೆಕ್ ಮತ್ತು AI ವಿಚಾರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಜರ್ಮನಿ ಮತ್ತು ಫ್ರಾನ್ಸ್ ಹಾರ್ಡ್ವೇರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಎತ್ತಿದ ಕೈ. ಅವರು ಮಷಿನ್ಸ್ ತಯಾರಿಸೋದ್ರಲ್ಲಿ ನಿಸ್ಸೀಮರು. ಆದರೆ ಮಷಿನನ್ನು ಆಪರೇಟ್ ಮಾಡೋ ಸಾಫ್ಟ್ವೇರ್ಸ್ ಮತ್ತು AI-ನಲ್ಲಿ ಭಾರತದ ಸ್ಟಾರ್ಟಪ್ಗಳು ಅವರಿಗಿಂತ ಬಹಳ ಮುಂದೆ ಇದ್ದಾರೆ. ಸೊ ಜರ್ಮನಿಯ ಹಾರ್ಡ್ವೇರ್ ಮತ್ತು ಭಾರತದ ಸಾಫ್ಟ್ವೇರ್ ಸ್ಕಿಲ್ಸ್ ಸೇರಿದ್ರೆ ಜಗತ್ತನ್ನೇ ರೂಲ್ ಮಾಡಬಹುದು ಅನ್ನೋ ಗೇಮ್. ಇನ್ನೊಂದು ಖುಷಿ ವಿಚಾರ ಏನಂದ್ರೆ ವೀಸಾ ಪ್ರಕ್ರಿಯೆ. ಈ ಒಪ್ಪಂದದ ಮೂಲಕ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಅಥವಾ ನುರಿತ ಟೆಕ್ಕಿಗಳಿಗೆ ವೀಸಾ ನಿಯಮಗಳನ್ನು ಸರಳ ಮಾಡಲಾಗುತ್ತೆ. ನಮ್ಮ ಟೆಕ್ಕಿಗಳು ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ ಮೇಲೆ ಯುರೋಪ್ಗೆ ಹೋಗಿ ಬರೋದು ಮತ್ತಷ್ಟು ಸುಲಭವಾಗುತ್ತೆ. ಅಂದರೆ ಪರ್ಮನೆಂಟ್ ಆಗಿ ದೇಶ ಬಿಟ್ಟು ಹೋಗೋ ಬ್ರೈನ್ ಡ್ರೈನ್ ಬದಲು ಹೋಗಿ ಕೆಲಸ ಮಾಡಿ ದುಡ್ಡು ತರೋ ಬ್ರೈನ್ ಗೇನ್ ಆಗುತ್ತೆ. ಮತ್ಸ್ಯೋದ್ಯಮ ಮತ್ತು ಕೃಷಿ ಕರಾವಳಿಗೆ ಬಂಪರ್. ಈಗ ಹಳ್ಳಿ ಕಡೆ ಬರೋಣ, ಕರಾವಳಿ ಕಡೆ ಬರೋಣ. ಈ ಒಪ್ಪಂದದಿಂದ AC ರೂಮ್ನಲ್ಲಿ ಕೂರೋರಿಗೆ ಮಾತ್ರ ಲಾಭ ಅಲ್ಲ, ನಮ್ಮ ರೈತರಿಗೂ ಮೀನುಗಾರರಿಗೂ ಆಫರ್ ಇದೆ. ಮೊದಲಿಗೆ ಮತ್ಸ್ಯೋದ್ಯಮ. ಭಾರತ ಪ್ರಪಂಚದಲ್ಲೇ ಅತಿ ಹೆಚ್ಚು ಸೀ ಫುಡ್ ಅಥವಾ ಸಮುದ್ರಾಹಾರವನ್ನು ರಫ್ತು ಮಾಡೋ ರಾಷ್ಟ್ರಗಳಲ್ಲಿ ಒಂದು. ಈ ಲಿಸ್ಟ್ನಲ್ಲಿ ಚೈನಾ, ವಿಯೆಟ್ನಾಂ, ನಾರ್ವೆ ನಂತರ ಭಾರತ ಇದೆ. ನಮ್ಮ ಸೀಗಡಿ, ಶ್ರಿಂಪ್ ಮತ್ತು ಫ್ರೋಝನ್ ಫಿಶ್ಗೆ ಯುರೋಪ್ನಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಆದರೆ ಇಲ್ಲೂ ಸೇಮ್ ಪ್ರಾಬ್ಲಮ್ ಇತ್ತು, ದುಬಾರಿ ಸುಂಕ ಮತ್ತು ಪದೇ ಪದೇ ಫುಡ್ ಸೇಫ್ಟಿ ಹೆಸರಲ್ಲಿ ನಮ್ಮ ಕಂಟೈನರ್ಗಳನ್ನು ರಿಜೆಕ್ಟ್ ಮಾಡೋದು. ಸಣ್ಣ ಪುಟ್ಟ ಕಾರಣಗಳನ್ನು ಕೊಟ್ಟು ಮೀನುಗಳನ್ನು ವಾಪಸ್ ಕಳಿಸ್ತಾ ಇದ್ರು. ಈಗ ಈ FTAನಿಂದಾಗಿ ಭಾರತದ ಮತ್ಸ್ಯೋದ್ಯಮಕ್ಕೆ ಯುರೋಪ್ಗೆ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ. ಕರಾವಳಿ ಕರ್ನಾಟಕ, ಆಂಧ್ರ ಮತ್ತು ಕೇರಳದ ಮೀನುಗಾರರಿಗೆ ಇದು ದೊಡ್ಡ ಸುದ್ದಿ. ಯಾಕಂದರೆ ಅಮೆರಿಕನ್ ಮಾರ್ಕೆಟ್ ಸ್ಲೋ ಆಗಿರೋ ಟೈಮ್ನಲ್ಲಿ ಯುರೋಪ್ ಮಾರ್ಕೆಟ್ ಓಪನ್ ಆಗ್ತಿರೋದು ನಮ್ಮ ಸೀ ಫುಡ್ ಎಕ್ಸ್ಪೋರ್ಟ್ಸ್ನ ಡಬಲ್ ಮಾಡೋ ತಾಕತ್ತು ಹೊಂದಿದೆ. ಇದರಿಂದ ಪ್ರಾಸೆಸಿಂಗ್ ಪ್ಲಾಂಟ್ಗಳಲ್ಲಿ, ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಸಾವಿರಾರು ಕೆಲಸ ಸಿಗುತ್ತೆ. ಹೊಸ ಉದ್ಯೋಗಗಳು ದೊಡ್ಡ ಸಂಖ್ಯೆಯಲ್ಲಿ ನಿರ್ಮಾಣ ಹುಟ್ಟಲಿವೆ. ಇನ್ನು ಕಾಫಿ ಮತ್ತು ಟೀ ವಿಚಾರ. ಯುರೋಪಿಯನ್ಸ್ಗೆ ಕಾಫಿ ಇಷ್ಟ. ಜರ್ಮನಿ, ಇಟಲಿ ಜನಕ್ಕೆ ಬೆಳಗ್ಗೆ ತಕ್ಷಣ ಕಾಫಿ ಬೇಕು. ನಮ್ಮ ಕೊಡಗು, ಚಿಕ್ಕಮಗಳೂರಿನ ಕಾಫಿ ಮತ್ತು ಅಸ್ಸಾಂನ ಟೀ ಮೇಲಿನ ಸುಂಕ ಇಳಿಕೆ ಆಗೋದ್ರಿಂದ ಅಲ್ಲಿನ ಸೂಪರ್ ಮಾರ್ಕೆಟ್ಗಳಲ್ಲಿ ನಮ್ಮ ಬ್ರ್ಯಾಂಡ್ಗಳು ವಿಯೆಟ್ನಾಂ ಮತ್ತು ಬ್ರೆಜಿಲ್ ಕಾಫಿಗಿಂತ ಕಾಂಪಿಟೇಟಿವ್ ಬೆಲೆಗೆ ಸಿಗ್ತವೆ. ಇದು ನಮ್ಮ ಬೆಳೆಗಾರರಿಗೆ ಲಾಭ ತಂದು ಕೊಡೋ ವಿಚಾರ. ಯುರೋಪ್ನಲ್ಲಿ ಹೊಳೆಯಲಿವೆ ಭಾರತದ ಆಭರಣಗಳು. ಏನೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ. ಭಾರತದ ವಜ್ರ ಮತ್ತು ಆಭರಣಗಳಿಗೆ ಪ್ರಪಂಚದಾದ್ಯಂತ ಬೇಡಿಕೆ ಇದೆ. 2024ರ ಸಾಲಿನಲ್ಲಿ ಭಾರತದ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ರಫ್ತು ಸುಮಾರು $30 ಬಿಲಿಯನ್ ತಲುಪಿತ್ತು. ಆದರೆ ಅದರಲ್ಲಿ ಯುರೋಪ್ ಒಂದಕ್ಕೆ ನಾವು $628 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದ್ವಿ. ಆದರೆ ಈಗ ಈ ಒಪ್ಪಂದದ ಮೂಲಕ ಈ ಪ್ರಮಾಣ 16 ಪಟ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. $10 ಬಿಲಿಯನ್ ತಲುಪೋ ನಿರೀಕ್ಷೆ ಇದೆ. ಗುಜರಾತ್ನ ಸೂರತ್ ಮತ್ತು ಮಹಾರಾಷ್ಟ್ರದ ಮುಂಬೈನಲ್ಲಿರೋ ವಜ್ರೋದ್ಯಮಿಗಳಿಗೆ ಯುರೋಪಿಯನ್ ಮಾರುಕಟ್ಟೆಗೆ ನೇರ ಮತ್ತು ಸುಲಭ ಪ್ರವೇಶ ಸಿಗುತ್ತೆ. ಬೆಲೆ ಬಾಳುವ ಹರಳುಗಳು ಮತ್ತು ಚಿನ್ನದ ಆಭರಣಗಳ ಮೇಲಿನ ಆಮದು ಸುಂಕ ಇಳಿಕೆಯಾಗೋದ್ರಿಂದ ಯುರೋಪಿಯನ್ಸ್ ಭಾರತದ ಆಭರಣಗಳನ್ನು ಹೆಚ್ಚು ಖರೀದಿ ಮಾಡೋಕೆ ಮುಂದಾಗ್ತಾರೆ. ಇನ್ನು ಇವೆ ಸವಾಲುಗಳು. ಹಾಗಂತ ಎಲ್ಲ ಸ್ಮೂತ್ ಅಂತಲ್ಲ, ಇಲ್ಲಿ ಕೆಲವೊಂದು ಚಾಲೆಂಜಸ್ ಇದೆ, ಅದನ್ನು ಕೂಡ ಮರೆಯೋ ಹಾಗಿಲ್ಲ. ಯುರೋಪಿಯನ್ ಯೂನಿಯನ್ ಕ್ವಾಲಿಟಿ ವಿಚಾರದಲ್ಲಿ ಚೂರು ಕಾಂಪ್ರಮೈಸ್ ಆಗಲ್ಲ. ಅವರು ಈ ರೂಲ್ಸ್ಗಳನ್ನು ಹೇರೋದ್ರಲ್ಲಿ ಜಗತ್ತಲ್ಲೇ ನಂಬರ್ 1 ಅವರು. ಅದರಿಂದಲೇ ಎಲ್ಲ ಕೆಲಸ ಸ್ಲೋ ಆಗುತ್ತೆ ಅಲ್ಲಿ. ಅದಕ್ಕೆ ಫೇಮಸ್ ಅವರು. ಅವರ ಸ್ಟ್ಯಾಂಡರ್ಡ್ಸ್ ಪ್ರಪಂಚದಲ್ಲೇ ಅತ್ಯಂತ ಕಠಿಣ. ಅದಕ್ಕಿಂತ ಮುಖ್ಯವಾಗಿ ಹೊಸದಾಗಿ ಬಂದಿರೋ ಭೂತ ಇದೆಯಲ್ಲ, CBAM, ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್, ಅಂದರೆ ಕಾರ್ಬನ್ ಟ್ಯಾಕ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾವೊಂದು ಸ್ಟೀಲ್ ಅಲ್ಮಾರನೋ ಅಥವಾ ಸಿಮೆಂಟೋ ಅಲ್ಲಿಗೆ ಇಲ್ಲಿಂದ ಕಳಿಸ್ತೀವಿ ಅಂತ ಇಟ್ಕೊಳ್ಳಿ. ಅದನ್ನು ತಯಾರು ಮಾಡೋಕೆ ಯಾವ ಕರೆಂಟನ್ನು ಯೂಸ್ ಮಾಡಿದ್ದೀವಿ ಅಂತ ಅವ್ರು ಲೆಕ್ಕ ಹಾಕ್ತಾರೆ. ನಾವು ಕಲ್ಲಿದ್ದಲು ಬಳಸಿದ್ರೆ ಎಷ್ಟು ಕಲ್ಲಿದ್ದಲು ಉರಿಸಿದ್ದೀವಿ, ಎಷ್ಟು ಹೊಗೆಯನ್ನು ವಾತಾವರಣಕ್ಕೆ ಬಿಟ್ಟಿದ್ದೀವಿ ಅಂತ ಲೆಕ್ಕ ಹಾಕ್ತಾರೆ. ಜಾಸ್ತಿ ಪರಿಸರ ಮಾಲಿನ್ಯ ಮಾಡಿ ತಯಾರಿಸಿದ ವಸ್ತು ಆಗಿದ್ರೆ ಅದರ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತಾರೆ ಅವರು. ಗ್ರೀನ್ ಎನರ್ಜಿ, ರಿನ್ಯೂವಬಲ್ ಎನರ್ಜಿಯಲ್ಲಿ ನೀವು ನಿರ್ಮಾಣ ಮಾಡಿದರೆ ಹಾಕಲ್ಲ. ಕಲ್ಲಿದ್ದಲು ಉರಿಸಿ ಆ ವಸ್ತುವನ್ನು ಉತ್ಪತ್ತಿ ಮಾಡಿದರೆ ನಿಮಗೆ ಕಾರ್ಬನ್ ಟ್ಯಾಕ್ಸ್ ಅಂತ ಹಾಕ್ತಾರೆ. ಇದು ಭಾರತದ ಉದ್ಯಮಿಗಳಿಗೆ ದೊಡ್ಡ ತಲೆನೋವು. ಅವ್ರು ಯಾಕೆ ಹಂಗೆ ಮಾಡ್ತಾರೆ ಗೊತ್ತಾ ಯುರೋಪಿಯನ್ಸ್? ಅವ್ರಿಗೇನು ಪ್ರಾಬ್ಲಮ್ಮು? ಅವ್ರಿಗೆ ಕರೆಕ್ಟಾಗಿರೋ ಪ್ರಾಡಕ್ಟ್ ಬಂದರೆ ಆಯ್ತಲ್ಲ, ಅದಕ್ಕೇನು ಕರಿ ಹಿಡಿದಿರುತ್ತಾ ಕಲ್ಲಿದ್ದಲ್ದು? ಇಲ್ಲ,
ಅವ್ರ ಲೆಕ್ಕಾಚಾರ ಏನು ಅಂದರೆ, ನಾವು ಭೂಮಿನ ಉಳಿಸ್ಬೇಕು, ವಾತಾವರಣ ಉಳಿಸ್ಬೇಕು ಅಂತ ಯುರೋಪಿಯನ್ ರಾಷ್ಟ್ರಗಳಲ್ಲಿ ನಾವು ಕಲ್ಲಿದ್ದಲು ಸ್ಟಾಪ್ ಮಾಡ್ತಾ ಇದ್ದೀವಿ, ಬಂದ್ ಮಾಡಿದ್ದೀವಿ, ಕ್ಲೀನ್ ಎನರ್ಜಿ ಕಡೆಗೆ ಹೋಗ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ಆ ರೀತಿ ರೂಲ್ಸ್ ಮಾಡಿದಾಗ ಯುರೋಪಲ್ಲಿ ಉತ್ಪತ್ತಿಯಾಗೋ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಅಲ್ವಾ. ಆದರೆ ಇಂಥ ರಾಷ್ಟ್ರಗಳು, ಭಾರತ, ಚೈನಾದಂಥ ರಾಷ್ಟ್ರಗಳು ಕಲ್ಲಿದ್ದಲು ಸುಟ್ಟು ಕಮ್ಮಿ ರೇಟಲ್ಲಿ ತಂದು ಮಾರ್ತಾರೆ. ನಾವಿಲ್ಲಿ ಭೂಮಿ ಉಳಿಸೋಣ ಅಂತ ಹೊರಟ್ರೆ ಇವರಿದು ಹೊಗೆ ಬಿಟ್ಟು ವಾತಾವರಣ ಹಾಳು ಮಾಡಿ ನಮ್ಮ ಉದ್ಯಮಗಳನ್ನು ಕೂಡ ನಾಶ ಮಾಡ್ತಾರೆ, ಕಮ್ಮಿ ರೇಟಿಗೆ ತಂದು ಮಾರಿ ಅಂಥೇಳಿ ಕಾರ್ಬನ್ ಟ್ಯಾಕ್ಸ್ ಹಾಕ್ತಾರೆ. ಮಾರಿ ಗ್ರೀನ್ ಎನರ್ಜಿಲಿ ಮಾಡಿ ತಂದು ಮಾರಿ, ನೀವು ಕಲ್ಲಿದ್ದಲು ಸುಟ್ಟು ತಂದು ಮಾರಿದ್ರೆ ಟ್ಯಾಕ್ಸ್ ಹಾಕ್ತೀವಿ ಎಕ್ಸ್ಟ್ರಾ ಅಂಥೇಳಿ. ನಮ್ಮ ಕಂಪ್ನಿಗಳು ಉಳಿಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. ಸೊ ನಮ್ಮ ಫ್ಯಾಕ್ಟ್ರಿಗಳು ಇನ್ನು ಮುಂದೆ ಕೇವಲ ಚೀಪ್ ಆಗಿದ್ರೆ ಆಗಲ್ಲ, ಯುರೋಪಿಯನ್ಸ್ ಪ್ರಕಾರ ಗ್ರೀನ್ ಕೂಡ ಆಗಬೇಕು, ಸೋಲಾರ್ ಎನರ್ಜಿ ಬಳಸಬೇಕು, ಪರಿಸರ ಸ್ನೇಹಿಯಾಗಿ ಉತ್ಪಾದನೆ ಮಾಡಬೇಕು ನಾವು. ಇಲ್ಲಾಂದರೆ ಅವರು ಎಗೇನ್ ಕಿರಿಕಿರಿ ಮಾಡ್ತಾರೆ. ಜೊತೆಗೆ ಲೇಬರ್ ಲಾಸ್, ಭಾಳ ಕಾರ್ಮಿಕರನ್ನ ಬಳಸ್ತಾ ಇದೀವ, ಕೆಲಸಗಾರರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ವಾ, ಅದೆಲ್ಲವನ್ನ ಅವರು ಸಿಕ್ಕಾಪಟ್ಟೆ ನೋಡ್ತಾರೆ. ಸ್ವಲ್ಪ ಎಡವಿದ್ರು ಕೂಡ ಕಂಟೈನರ್ ವಾಪಸ್ ಕಳಿಸ್ತಾರೆ. ನೀವು ಪಾಪ ಕೃತ್ಯ ಮಾಡಿ ಉತ್ಪಾದನೆ ಮಾಡಿರೋ ವಸ್ತು ನಮಗೆ ಬೇಡ ರೀ, ತಗೊಂಡು ಹೋಗ್ರಿ, ಕಮ್ಮಿ ಆದರೂ ಬೇಡ ರೀ ಅಂತ ವಾಪಸ್ ಕಳಿಸ್ತಾರೆ ಅವರು. ಆ ಮೈಂಡ್ ಸೆಟ್ನವರು ಯುರೋಪಿಯನ್ಸ್. ಅವರು ಈ ಹಿಂದೆ ಮಾಡಿದ್ರಲ್ಲ ಈ ಕಲೋನಿಯಲಿಸಮ್, ವಸಾಹತುಶಾಹಿ ಟೈಮ್ನಲ್ಲಿ, ಆ ಪಾಪಗಳನ್ನೆಲ್ಲ ಕಳ್ಕೊಳ್ತಾ ಇದ್ದಾರೆ ಈಗ ಇದನ್ನೆಲ್ಲ ಮಾಡಿ, ಒಳ್ಳೆ ಕೆಲಸಗಳನ್ನು ಮಾಡಿ. ಹಾಗಾಗಿ ಕ್ವಾಲಿಟಿ ವಿಚಾರದಲ್ಲೂ ಕೂಡ ನಾವು ಜಾಗತಿಕ ಮಟ್ಟಕ್ಕೆ ಅಪ್ಗ್ರೇಡ್ ಆಗಬೇಕು. ಸೊ ಸ್ನೇಹಿತರೆ, ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದ್ರೆ 90s ಅಥವಾ 2000ನೇ ಇಸವಿ ಆರಂಭದಲ್ಲಿ ಜಗತ್ತು ಚೀನಾ ಕಡೆ ನೋಡ್ತಾ ಇತ್ತು. ಅವ್ರು ರೆಡಿ ಇದ್ರು, ನಾವು ರೆಡಿ ಇರಲಿಲ್ಲ, ಅವಕಾಶ ಮಿಸ್ ಮಾಡ್ಕೊಂಡ್ವಿ. ಈಗ ಕಾಲಚಕ್ರ ಉರುಳಿದೆ, ಚೀನಾ ಮೇಲೆ ಜಗತ್ತಿನ ನಂಬಿಕೆ ಕಮ್ಮಿ ಆಗಿದೆ. ಇನ್ನೊಂದು ಕಡೆ ಬಾಂಗ್ಲಾದಂತಹ ಪ್ರತಿಸ್ಪರ್ಧಿಗಳು ಆಂತರಿಕ ಸಮಸ್ಯೆಯಲ್ಲಿ ಮುಳುಗಿದ್ದಾರೆ. ಇದು ಭಾರತದ ಪಾಲಿಗೆ ನಿಜವಾದ ಅಮೃತ ಕಾಲ, ಅವಕಾಶ, ಗೋಲ್ಡನ್ ಟೈಮ್. ಭಾರತ ಯುರೋಪ್ ನಡುವೆ ಆಗ್ತಿರೋ ಈ ಒಪ್ಪಂದ ನಮ್ಮನ್ನ ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾಡೋ ಎಲ್ಲಾ ಒಂದು ಪೊಟೆನ್ಷಿಯಲ್ ಅನ್ನ ಹೊಂದಿದೆ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ, ನಿಮ್ಮ ಒಪಿನಿಯನ್ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಹಾಗೆ ಸ್ನೇಹಿತರೆ, ಇಲ್ಲೇ ನೋಡಿ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸೇರ್ಬೋದು. ಆ ಮೂಲಕ ನಮ್ಮ ಕೆಲಸಕ್ಕೆ ನಿಮ್ಮ ಬೆಂಬಲವನ್ನು ಕೊಡ್ಬೋದು. ಜಾಯಿನ್ ಆದಂತಹ ಪ್ರೀಮಿಯಂ ಮೆಂಬರ್ಸ್ಗೆ ಅಲ್ಲಿ ಮೆಂಬರ್ ಓನ್ಲಿ ಕಾಂಟೆಂಟ್ ಕೂಡ ಇದೆ. ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ನೆಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.